ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪ್ರಮುಖವಾಗಿ ಈ ದಿನ ದ್ವಾದಶ ರಾಶಿಗಳಿಗೆ ಜುಲೈ ಮಾಸದಲ್ಲಿ ಆಗ್ತಾ ಇರುವಂತಹ ಗ್ರಹ ಸಂಚಾರ ಬದಲಾವಣೆ ಏನು, ಯಾವ ರಾಶಿಗೆ ಯಾವ ಗ್ರಹವು ಅನುಕೂಲವಾಗಿದೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಯಾವ ಪರಿಹಾರಗಳನ್ನು ಮಾಡಿದರೆ ಈ ಮಾಸ ಅದ್ಭುತವಾಗಿರುತ್ತೆ ಅನ್ನುವಂತಹ ವಿಷಯಗಳನ್ನು ಹೇಳ್ತಾ, ದ್ವಾದಶ ರಾಶಿಗಳಲ್ಲಿ ಕನ್ಯಾ ರಾಶಿಯವರಿಗೆ ಈ ಜುಲೈ ಮಾಸದಲ್ಲಿರುವಂತಹ ಗ್ರಹಸ್ಥಾನ ಯಾವ ಗ್ರಹ ಅನುಕೂಲವಿದೆ. ಕನ್ಯಾ ರಾಶಿಯವರಿಗೆ ರಾಶ್ಯಾಧಿಪತಿಯಾಗಿರುವಂತಹ ಬುಧ ಲಾಭಸ್ಥಾನದಲ್ಲಿ ಈ ಮಾಸದಲ್ಲಿ ಕಂಪ್ಲೀಟ್ ಈ ಮಾಸವು ಅದ್ಭುತವಾಗಿ ಯೋಗಕಾರಕನಾಗಿದ್ದು, ಅದೇ ಲಾಭಸ್ಥಾನದಲ್ಲಿರುವಂತಹ ರವಿಯ ಜೊತೆ ಬುಧಾದಿತ್ಯ ಯೋಗವನ್ನು ಕನ್ಯಾ ರಾಶಿಯವರಿಗೆ ನೀಡ್ತಾ ಇದ್ದಾರೆ. ಸೊ ಒಟ್ಟಾಗಿ ಜುಲೈ ಮಾಸ ಕನ್ಯಾ ರಾಶಿಯವರಿಗೆ ಬರೆದಿಟ್ಟಿರುವಂತಹ ಒಂದು ಮಾಸ ಅಂತ ಹೇಳೋದರಲ್ಲಿ ಸಂದೇಹ ಇಲ್ಲ. ಇನ್ನು ಜುಲೈ ಮಾಸದಲ್ಲಿ ಅದೃಷ್ಟ ರಾಶಿಗಳಲ್ಲಿ ಯಾವುದಾದ್ರೂ ಒಂದು ರಾಶಿ ಇದೆಯೇ ಅಂದರೆ ಅದು ಕನ್ಯಾ ರಾಶಿ ಅಂತ ಹೇಳೋದ್ರಲ್ಲೂ ಕೂಡ ಇದು ಗೋಚಾರ ಫಲಗಳಿಂದ ಎಸ್ ಹೌದು ಅಂತ ಹೇಳಬಹುದು. ಇನ್ನು ಕನ್ಯಾ ರಾಶಿಯ ಗ್ರಹ ಸಂಚಾರವನ್ನು ನೋಡುವುದಾದರೆ ಲಾಭಸ್ಥಾನದಲ್ಲಿ ರವಿ ಬುಧ 17ನೇ ತಾರೀಕುವರೆಗೂ ಬುಧಾದಿತ್ಯ ಯೋಗವನ್ನು ನೀಡ್ತಾ ಇದ್ದರೆ, ವ್ಯಯಸ್ಥಾನದಲ್ಲಿ ಶುಕ್ರ ಕೇತುಗಳು ಇರೋದು. ಇನ್ನು ಇಲ್ಲಿಯವರೆಗೂ ಗುರುಬಲನೇ ಇಲ್ಲ ನಮಗೆ, ದೀರ್ಘ ಸಂಚಾರ ಗ್ರಹಗಳಲ್ಲಿ ಗುರುಬಲನೇ ಇಲ್ಲ ನಮಗೆ. ವಿವಾಹ ವಿಷಯಗಳಲ್ಲಾಗಿರ್ಬೋದು, ಆರ್ಥಿಕ ವಿಷಯಗಳಲ್ಲಾಗಿರ್ಬೋದು, ಆರೋಗ್ಯ ವಿಷಯಗಳಲ್ಲಾಗಿರಬಹುದು, ಆಕಸ್ಮಿಕವಾಗಿ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸುವಂತಹ ಕನ್ಯಾ ರಾಶಿಯವರಿಗೆ ಜೂನಿಂದ ಗುರುಬಲ ಕೂಡ ಬಂದಿದೆ. ಲಾಭಸ್ಥಾನದಲ್ಲಿ ಗುರು, ರವಿ, ಇನ್ನು ಋಣರೋಗ ಶತ್ರುಸ್ಥಾನದಲ್ಲಿ ರಾಹು, ಸಪ್ತಮ ಸ್ಥಾನದಲ್ಲಿ ಶನಿ. ಯಾವ ಸಂದರ್ಭದಲ್ಲಿ ನಾವು ರಾಶ್ಯಾಧಿಪತಿಯನ್ನು ಅಂದರೆ ಈಗ ಬುಧ ಇದ್ದಾರೆ, ಬುಧ ದಶಮ ಸ್ಥಾನದಲ್ಲಿ ವ್ಯಯಾಧಿಪತಿ ಆಗಿರುವಂತಹ ಈ ವ್ಯಯಾಧಿಪತಿಯ ಜೊತೆ ಸೇರಿ ಇರೋದರಿಂದ, ಬುಧ ದಶಮ ಸ್ಥಾನದಲ್ಲಿ ಇರೋದರಿಂದ ಪರ್ಟಿಕ್ಯುಲರ್ ಆಗಿ ವಿದೇಶಕ್ಕೆ ಹೋಗಬೇಕು ಅಂದರೆ ವಿದೇಶದಲ್ಲಿ ಉದ್ಯೋಗ ಪ್ರಯತ್ನಗಳು ಮಾಡಬೇಕು, ವಿದೇಶದಲ್ಲಿ ವ್ಯಾಪಾರ ವಿಸ್ತರಣೆ ಮಾಡಬೇಕು, ವಿದೇಶಗಳಲ್ಲಿ ನೆಲೆಸಬೇಕು ಅನ್ನುವಂತಹ ವಿಷಯಗಳಿಗೆ ಅನುಕೂಲತೆ ನೀಡ್ತಾ ಇರ್ತಾರೆ. ಅಂದರೆ ಈಗ ಪರ್ಟಿಕ್ಯುಲರ್ ಆಗಿ 5ನೇ ತಾರೀಕುವರೆಗೂ ಅನುಕೂಲವಿರುತ್ತೆ. 5ನೇ ತಾರೀಕು ಈ ಬುಧ ಬದಲಾವಣೆ ಆಗೋವರೆಗೂ ಅನುಕೂಲವಿರುತ್ತೆ. ಏನಾದರೂ ಮುಖ್ಯವಾಗಿರುವಂತಹ ಹೂಡಿಕೆ ಮಾಡ್ಬೋದು, ಅಥವಾ ಕೆಲವೊಂದು ವಿಷಯಗಳಲ್ಲಿ ಈಗ ರೆಗ್ಯುಲರ್ ಆಗಿ ಪ್ರತಿದಿನ ಈ ದಿನಸಿ ಅಂಗಡಿಯವರು ಆಗಿರ್ಬೋದು, ಅಥವಾ ಈ ರಿಟೇಲ್ ಅಂಗಡಿ ಆಗಿರ್ಬೋದು, ಹೋಲ್ಸೇಲ್ ಅವರು ದಿನನಿತ್ಯ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರೆ ಬರ್ತಾ ಇರ್ತಾರೆ. ಬಟ್ ಆ ವಿಷಯಗಳಲ್ಲಿ ಆ ವ್ಯಕ್ತಿಗಳಿಗೆಲ್ಲ ಹೇಳ್ತಾ ಇರೋದು, ಪ್ರಮುಖವಾಗಿ ಒಂದು ವೆಹಿಕಲ್ ತಗೊಳ್ತಾ ಇದ್ದೀರಾ, ಒಂದು ಪ್ರಾಪರ್ಟಿ ತಗೊಳ್ತಾ ಇದ್ದೀರಾ, ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಒಂದು ಶೇರಲ್ಲೇ ಆಗ್ತಾ ಇದ್ದೀರಾ, ಪರ್ಚೇಸ್ ಮಾಡ್ತಾ ಇದ್ದೀರಾ, ಈ ವಿಷಯಗಳಿಂದ ನೋಡುವಾಗ ಪ್ರಮುಖವಾಗಿ ಏನಾದರೂ ಮಾಡೋದಾದರೆ 5ನೇ ತಾರೀಕು ಒಳಗಡೆ ಮಾಡ್ಕೊಳ್ಳಿ. ಪರ್ಟಿಕ್ಯುಲರ್ ಆಗಿ ವ್ಯಯಸ್ಥಾನದಲ್ಲಿ ಕೇತು ಇರೋದರಿಂದ ಆಲ್ಮೋಸ್ಟ್ ಈ ದೊಡ್ಡ ಮಟ್ಟದ ಹೂಡಿಕೆಗಳು, ದೊಡ್ಡ ಮಟ್ಟದ ನಿರ್ಧಾರಗಳನ್ನು ಅವಾಯ್ಡ್ ಮಾಡೋದೇ ಒಳ್ಳೆಯದು ನವೆಂಬರ್ 25ರವರೆಗೆ. ಯಾಕಂದರೆ ಇಲ್ಲಿ ವ್ಯಯಸ್ಥಾನದಲ್ಲಿ ಕೇತು ಇದ್ದಾರೆ. ಆದ್ರೂ ಕೂಡ ಇಲ್ಲ, ಈಗ ನಾವು ಹೂಡಿಕೆ ಮಾಡಲೇಬೇಕು ಅಥವಾ ನಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡ್ಕೋಬೇಕು ಅಂದರೆ 5ನೇ ತಾರೀಕು ಒಳಗಡೆ. ಅಥವಾ ಮತ್ತೊಂದು ಆಪ್ಷನ್ ಇದೆ, ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳೋದು. ನಿಮ್ಮ ಪರ್ಸ್ನಲ್ ಹಾರೋಸ್ಕೋಪಲ್ಲಿ, ಪರ್ಸ್ನಲ್ ಚಾರ್ಟಲ್ಲಿ ಈಗ ದಶೆ ಅಂತರ್ದಶೆ ಏನು ನಡೀತಾ ಇದೆ, ಅಥವಾ ಅನುಕೂಲವಾ ಅನನುಕೂಲವಾ, ಏನಾದರೂ ದೋಷಗಳಿದೆಯಾ, ಅದರಲ್ಲಿ ಪರ್ಟಿಕ್ಯುಲರಾಗಿ ಏನಾದರೂ ರೆಮಿಡೀಸ್ ಮಾಡ್ಕೋಬೋದಾ, ನಿಮಗೆ ಲಾಭಸ್ಥಾನ ಅನುಕೂಲನಾ, ಉದ್ಯೋಗ ಸ್ಥಾನ ಅನುಕೂಲನಾ, ಇವೆಲ್ಲವನ್ನು ತಿಳ್ಕೊಂಡು ನೀವು ಈ ವೈಯಕ್ತಿಕ ಜಾತಕ ವಿಶ್ಲೇಷಣೆ ಮುಖಾಂತರ ಕೂಡ ತಿಳ್ಕೋಬೇಕಾಗಿರುತ್ತೆ. ಇನ್ನು 5 ಗ್ರಹಗಳು ದಿವ್ಯವಾಗಿ ನಿಮಗೆ ಅನುಕೂಲತೆ ನೀಡ್ತಾ ಕನ್ಯಾ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಲಗ್ನ ದಶಮಾಧಿಪತಿ ಆಗಿರುವಂತಹ ಬುಧ ದಶಮ ಸ್ಥಾನದಲ್ಲಿ ಈ ಮಾಸ ಆಲ್ಮೋಸ್ಟ್ ಈ ತಿಂಗಳಲ್ಲಿ ಅನುಕೂಲವಾಗಿರ್ತಾರೆ. ಅಂದರೆ ದಶಮ ಸ್ಥಾನ ಅಂದ್ರೇ ಲಗ್ನ ಸ್ಥಾನ, ದಶಮ ಸ್ಥಾನ ಬುಧ ಆಗಿರೋದ್ರಿಂದ, ಅಂದರೆ ನಿಮ್ಮ ವೃತ್ತಿ ಉದ್ಯೋಗ ಸ್ಥಾನಗಳಲ್ಲಿ ನಿಮ್ಮ ಸ್ಥಾನವನ್ನು ಗಟ್ಟಿ ಮಾಡ್ಕೋಬೇಕು. ಅಂದರೆ ಡಿಪೆಂಡೆನ್ಸಿ ಜಾಸ್ತಿ ಮಾಡ್ಕೋಬೇಕು. ಈಗ ಬಹಳಷ್ಟು ನ್ಯೂಸಲ್ಲಿ ಕೇಳ್ತಾ ಇದ್ದೇವೆ, ಈ ಪರ್ಟಿಕ್ಯುಲರ್ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ದೊಡ್ಡ ದೊಡ್ಡ ಆರ್ಗನೈಜೇಷನ್ಸ್, ಕಂಪನೀಸು ಇಷ್ಟು ಸಾವಿರ ಉದ್ಯೋಗಗಳನ್ನು ಮನೆಗೆ ಕಳಿಸಿದೆ, ಇಷ್ಟು ಜನರನ್ನು ಲೇ ಆಫ್ ಮಾಡಿದೆ,
ಅಂತ ನಾವು ದಿನನಿತ್ಯವೂ ಕೇಳ್ತಾ ಇರ್ತೀವಿ. ಸೊ ಈಗ ದಶಮಾಧಿಪತಿ ದಶಮ ಸ್ಥಾನದಲ್ಲಿ ಬಲವಾಗಿರೋದ್ರಿಂದ ಕನ್ಯಾ ರಾಶಿಯವರಿಗೆ ನಿಮ್ಮ ಪ್ರತಿಭೆಯಿಂದ, ನಿಮ್ಮ ಹಾರ್ಡ್ ವರ್ಕಿಂದ ನಿಮ್ಮ ಸ್ಥಾನವನ್ನು ಸದೃಢ ಮಾಡ್ಕೊಳ್ಳೋದಕ್ಕೆ, ಅಂದರೆ ಒಂದು 5 ಜನರಲ್ಲಿ ಒಂದು 3 ಜನನ ಕಳಿಸ್ಬೇಕು ಅಂದರೆ ರಿಮೈನಿಂಗ್ 2 ಜನರಲ್ಲಿ ನೀವು ಟಾಪ್ ಆಗಿರ್ತೀರಾ ಅಂತ ಅರ್ಥ. ಅಂದರೆ ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ಸ್ಥಿರವಾಗಿರುತ್ತೆ ಅಂತ ಹೇಳಬಹುದು. ಅಂದರೆ ಕೆರೀರ್ನ ದೃಢ ಮಾಡ್ಕೊಳ್ಳೋದಕ್ಕೆ. ಇನ್ನು ಪರ್ಟಿಕ್ಯುಲರ್ ಆಗಿ ಈ ಮಾಸದಲ್ಲಿ ಮಾಡುವಂತಹ ಹೊಸ ಉದ್ಯೋಗ ಪ್ರಯತ್ನಗಳು, ಉದ್ಯೋಗ ಬದಲಾವಣೆಗಳಾಗಿರ್ಬೋದು, ಪರ್ಟಿಕ್ಯುಲರ್ ಆಗಿ ಈ ವ್ಯಾಪಾರದಲ್ಲಿ ಮಾಡುವಂತಹ ಅಭಿವೃದ್ಧಿ ಆಗಿರ್ಬೋದು, ಈ ಯಾವುದೇ ವೃತ್ತಿ ತಗೊಳ್ಳಿ, ಕನ್ಯಾ ರಾಶಿಯವರ ಸ್ಟಾಕ್ ಮಾರ್ಕೆಟು, ಶೇರ್ ಮಾರ್ಕೆಟು, ಸ್ಪೆಕ್ಯುಲೇಷನು ಅಥವಾ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ, ಅಯ್ಯೋ ನನ್ನ ಕೆರೀರ್ ಅನ್ನೋದು ಮುಂದಕ್ಕೆ ಹೋಗ್ತಾ ಇಲ್ಲ, ಸ್ಟಕ್ ಆಗಿದೆ ಅನ್ನುವಂತಹ ಸಂದರ್ಭಗಳು, ಇವೆಲ್ಲವೂ ಕೂಡ ಇಂತಹ ವಿಷಯಗಳಲ್ಲಿ ಕೂಡ ಅನುಕೂಲ ಗೋಚಾರ ಫಲಗಳು ಕನ್ಯಾ ರಾಶಿಯವರಿಗೆ ಈ ಮಾಸದಲ್ಲಿ ಆಗ್ತಾ ಇದೆ. ಇನ್ನು ಈ ಸಂದರ್ಭದಲ್ಲಿ ಭಾಗ್ಯಾಧಿಪತಿ ಮತ್ತು ಧನಾಧಿಪತಿ ಆಗಿರುವಂತಹ ಶುಕ್ರ ವ್ಯಯಸ್ಥಾನ ಅಂದ್ರೇ ಪುಣ್ಯಕ್ಷೇತ್ರಗಳು, ಧರ್ಮದರ್ಶನಗಳು, ಖರ್ಚುಗಳು ಇವೆಲ್ಲ ಇರೋದರಿಂದ ಹಣಕಾಸು ಪ್ರಾಬ್ಲಮ್ ಇಲ್ಲ. ಯು ವಿಲ್ ಬಿ ವಾಟ್ ಎವರ್ ಲೈಕ್ ಗುರುಬಲ ಆಗಿರ್ಬೋದು, ರವಿ ಅನುಕೂಲ ಆಗಿರ್ಬೋದು, ಇವೆಲ್ಲ ರೀತಿಯಲ್ಲಿ ನಿಮಗೆ ಹಣಕಾಸಿನ ಧನಾಗಮನ ಅನ್ನೋದು ಎಕ್ಸಲೆಂಟ್ ಆಗಿರುತ್ತೆ. ನೀವು ಎಷ್ಟರ ಮಟ್ಟಿಗೆ ಅಂದ್ಕೊಂಡಿರ್ತೀರೋ, ಎಷ್ಟರ ಮಟ್ಟಿಗೆ ನೀವು ಬಯಸ್ತೀರೋ ಅಷ್ಟರ ಮಟ್ಟಿಗೆ ಹಣಕಾಸನ್ನು ಪಡೆಯೋದಕ್ಕೆ ನಿಮ್ಮ ಕೈಗೆ, ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಇನ್ನು ಧನಭಾಗ್ಯಾಧಿಪತಿ ವ್ಯಯಸ್ಥಾನದಲ್ಲಿರೋದ್ರಿಂದ ಅಫ್ಕೋರ್ಸ್ ನಿಮಗೆ ಧನಾಗಮನ ಅನ್ನೋದಿರುತ್ತೆ, ಕ್ಯಾಶ್ ಫ್ಲೋ ಚೆನ್ನಾಗಿರುತ್ತೆ, ಟ್ರಾನ್ಸಾಕ್ಷನ್ ಚೆನ್ನಾಗಿ ನಡೆಯುತ್ತೆ. ಇನ್ನು ವಿದೇಶಕ್ಕೆ ಹೋಗಬೇಕು, ದೂರ ಪ್ರಾಂತ ಪ್ರಯಾಣಗಳು ಮಾಡಬೇಕು, ಅಥವಾ ಪುಣ್ಯಕ್ಷೇತ್ರ ಸಂದರ್ಶನಗಳು ಮಾಡಬೇಕು, ಆಧ್ಯಾತ್ಮಿಕ ಪ್ರವಾಸಗಳು ಮಾಡಬೇಕು, ಇಂತಹ ವಿಷಯಗಳಿಗೆ ಅನುಕೂಲವಾಗಿರುವಂತಹ ವಿಷಯಗಳನ್ನ ನಡೆಯುತ್ತೆ. ಆದರೆ ಇಲ್ಲಿ ವಿದೇಶದಲ್ಲಿರುವಂತಹ ಕನ್ಯಾ ರಾಶಿ ವ್ಯಕ್ತಿಗಳಿಗೆ ಸ್ವಲ್ಪ ಆತಂಕ ಕಾಡ್ತಾ ಇರುತ್ತೆ. ಅಂದರೆ ಇಲ್ಲಿರುವಂತಹ ಜಾಬ್ ಪರ್ಮನೆಂಟ್ ಆಗುತ್ತೋ ಇಲ್ವೋ, ಅಥವಾ ನನಗೆ ವೀಸಾ ಸಿಗುತ್ತೋ ಇಲ್ವೋ, ವಿತಿನ್ ಡ್ಯೂ ಡೇಟ್ ಒಳಗಡೆ ಪ್ರಾಬ್ಲಮ್ ರೆಕ್ಟಿಫೈ ಆಗುತ್ತಾ, ಅಥವಾ ಮತ್ತೆ ರಿಟರ್ನ್ ವಾಪಸ್ ಹೋಗ್ಬೇಕಾ, ಎಷ್ಟೋ ಕನಸುಗಳನ್ನು ಕಟ್ಕೊಂಡು, ಎಷ್ಟೋ ದುಡ್ಡು ಖರ್ಚು ಮಾಡಿಕೊಂಡು ವಿದೇಶದಲ್ಲಿ ಒಂದು ಗೂಡು ಕಟ್ಕೋಬೇಕು, ಅಥವಾ ಅಲ್ಲಿ ಒಂದು ಸ್ಥಿರ ನಿವಾಸವನ್ನು ಅಥವಾ ತಯಾರಿ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರ. ಬಟ್ ಬಹಳಷ್ಟು ಆತಂಕಗಳಿಂದ ಇರ್ತೀರ. ಆದರೆ ಅವೆಲ್ಲವೂ ಕೂಡ ಈ ಭಯ, ಆತಂಕ ಬೇಡ. ನಿಮಗೆ ಆದಷ್ಟು ಬೇಗ ಆ ಸಮಸ್ಯೆಗಳಿಂದ ಈ ಮಾಸದಲ್ಲಿ ಈ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಅನುಕೂಲವಂತ ಕ್ಲಿಯರೆನ್ಸ್ ಬರೋದಾಗಿರ್ಬೋದು, ವೀಸಾ PR ಇಶ್ಯೂಸ್ ಆಗಿರ್ಬೋದು, ಜಾಬ್ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು, ಕ್ಲಿಯರ್ ಆಗೋದಕ್ಕೆ ಅನುಕೂಲ ಇರುತ್ತೆ. ಇಲ್ಲ ಸ್ಟಿಲ್ ನನಗೆ ಈ ರೀತಿ ತೊಂದರೆ ಇದೆ ಅನ್ನೋ ರೀತಿಯಲ್ಲಿ ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳೋದು ಉತ್ತಮ. ಇನ್ನು ಕುಜನ ಸ್ಥಿತಿಯನ್ನು ನಾವು ನೋಡಿದ್ರೆ ಭಾಗ್ಯಸ್ಥಾನದಲ್ಲಿರೋದ್ರಿಂದ ನೋಡಿ, ವ್ಯಯಸ್ಥಾನದಲ್ಲಿ ಶುಕ್ರ ಕೇತು, ಈಗ ಭಾಗ್ಯಸ್ಥಾನದಲ್ಲಿ ಅಷ್ಟಮಾಧಿಪತಿಯಾಗಿರುವಂತಹ ಬುಧ ಇರೋದರಿಂದ ಪ್ರಯಾಣಗಳನ್ನೋದು ಈ ಮಾಸದಲ್ಲಿ ಇರುತ್ತೆ. ಅದು ದೂರ ಪ್ರಯಾಣಗಳ, ವಿದೇಶಿ ಪ್ರಯಾಣಗಳ, ಆಧ್ಯಾತ್ಮಿಕ ಕ್ಷೇತ್ರಗಳಿಗೆ ಹೋಗುವಂತಹ ಪ್ರಯಾಣಗಳ, ಈ ಕೆಲವೊಂದು ಸಾಲಗಳನ್ನು ತೀರಿಸುವಂತಹ ಸಂದರ್ಭಗಳಾಗಿರ್ಬೋದು, ಅಥವಾ ನಿಮ್ಮ ಅಣ್ಣ ತಮ್ಮಂದ್ರೆ, ಯಾಕಂದರೆ 3rd and 8th ಲಾರ್ಡ್ ಅಲ್ವಾ, ತೃತೀಯ ಅಷ್ಟಮಾಧಿಪತಿ ಅಲ್ವಾ. ತೃತೀಯ ಸ್ಥಾನ ಅಂದ್ರೇ ಸಹೋದರರು, ಸಹೋದರಿಯರು, ಸಿಬ್ಲಿಂಗ್ಸು. ಅವರ ಹತ್ರ ಏನಾದರೂ ಹಿಂದಿನ ದಿನಗಳಲ್ಲಿ ಏನಾದರೂ ಪ್ರಾಬ್ಲಮ್ ಬಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೂ ಕೂಡ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದಾಗಿರ್ಬೋದು, ಒಂದು ಲ್ಯಾಂಡ್ ಪರ್ಚೇಸ್ ಮಾಡಬೇಕನ್ನುವಂತಹ ವಿಷಯಗಳಾಗಿರ್ಬೋದು, ವೆಹಿಕಲ್ ಪರ್ಚೇಸ್ ಮಾಡುವಂತಹ ವಿಷಯಗಳಾಗಿರ್ಬೋದು, ಅನುಕೂಲವಿರುತ್ತೆ. ಇನ್ನು ಸಪ್ತಮಾಧಿಪತಿ ಆಗಿರುವಂತಹ ಗುರು ಲಾಭಸ್ಥಾನದಲ್ಲಿದ್ದು ಯಾವುದೇ ರೀತಿ ತೊಂದರೆ ಇಲ್ಲ, ಎಕ್ಸ್ಟ್ರಾರ್ಡಿನರಿಯಾಗಿ ಗುರು ಬಲವನ್ನು ನೀಡ್ತಾ ಇದ್ದಾರೆ. ಸೊ ಅಗೇನ್ ಇಲ್ಲಿ ನಿಮಗೆ ಒಂದು ಲ್ಯಾಂಡ್ ಪರ್ಚೇಸ್, ಒಂದು ಅಸೆಟ್, ಆಭರಣ, ವಾಹನ, ಅಥವಾ ನಿಮ್ಮ ಮದರ್ಗೆ, ಯಾಕಂದರೆ 4th ಲಾರ್ಡ್ ಅಲ್ವಾ, ಚತುರ್ಥ ಸಪ್ತಮಾಧಿಪತಿ ಗುರು ಆಗಿರೋದ್ರಿಂದ ಚತುರ್ಥ ಸ್ಥಾನ ತಾಯಿ, ಸ್ವಸ್ಥಾನ, ಸ್ವಸ್ಥಳ, ಮನೆಗೆ ಕೆಲವೊಂದು ಡೆಕೋರೇಷನ್ಸ್ ಅಥವಾ ಮನೆಗೆ ಬೇಕಾಗಿರುವಂತಹ ವ್ಯವಸ್ಥೆ ಮಾಡ್ಕೊಳ್ಳೋದು, ಆಲ್ಟ್ರೇಷನ್ ಮಾಡಿಸ್ಬೇಕನ್ನುವಂತಹ ಯೋಚನೆಗಳು ಬರೋದು, ಅಥವಾ ತಾಯಿಗೆ ಬೆಲೆ ಬಾಳುವಂತಹ ಕೆಲವೊಂದು ಕಾಣಿಕೆಗಳನ್ನು ಕೊಡೋದಾಗಿರಬಹುದು.
ಈ ವಿಷಯಗಳನ್ನೆಲ್ಲವೂ ಕೂಡ ಈ ಗುರುವಿನ ಅನುಗ್ರಹದಿಂದ ಆಶೀರ್ವಾದದಿಂದ ನಡೆಯುತ್ತೆ. ಇನ್ನು ಸಪ್ತಮದಲ್ಲಿರುವಂತಹ ಶನಿ ಪರಮಾತ್ಮ, ಯಾಕಂದರೆ ಇವರು ಪಂಚಮ ಷಷ್ಠಾಧಿಪತಿಯಾಗಿರುವಂತಹ ಶನಿ ಪರಮಾತ್ಮ ಕನ್ಯಾ ರಾಶಿಯವರಿಗೆ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ, ಸಮಸ್ಯೆ ಕ್ರಿಯೇಟ್ ಆಗ್ತಾ ಇದೆ ಅನ್ನುವಂಥದ್ದಾದರೆ ಸಪ್ತಮದಲ್ಲಿರುವಂತಹ ಶನಿ ಪರಮಾತ್ಮ ಅಂದರೆ ಯಾವುದೇ ಒಂದು ಪ್ರಯತ್ನ ಮಾಡಿ, ವಿವಾಹ ಪ್ರಯತ್ನ ಮಾಡ್ತಾ ಇದ್ದೀರಾ, ಬಹಳಷ್ಟು ಕಷ್ಟಪಡಬೇಕಾಗಿರುತ್ತೆ. ವಿದೇಶಕ್ಕೆ ಹೋಗಬೇಕಾ, ಬಹಳಷ್ಟು ಕಷ್ಟಪಡಬೇಕಾಗಿರುತ್ತೆ. ಅಂದರೆ ಯಾವುದೂ ಅಷ್ಟೇ ಪ್ರಯತ್ನ ಕಷ್ಟ ಇಲ್ಲದೆ ಆಗಲ್ಲ. ಬಟ್ ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ ಅದೃಷ್ಟವಶಾತ್ ವಿತೌಟ್ ಎಕ್ಸ್ಪೆಕ್ಟಿಂಗ್ ಕೆಲವೊಂದು ವಿಷಯಗಳು ನಡೀತಾ ಇರುತ್ತೆ. ಬಟ್ ಈಗ ಸಪ್ತಮದಲ್ಲಿ ಶನಿ ಇರೋದರಿಂದ ಪರ್ಟಿಕ್ಯುಲರ್ ಆಗಿ ಈ ಕೆಲವೊಂದು ವಿದೇಶ ಪ್ರಯತ್ನಗಳು, ಉನ್ನತ ವಿದ್ಯಾವಕಾಶಗಳು ಸ್ವಲ್ಪ ಕಷ್ಟದಿಂದ ಕೂಡಿರುತ್ತೆ. ಬಟ್ ಎಫರ್ಟ್ ಆಗ್ತೀರಾ. ಸೊ ಆದಮೇಲೆ ಈ ವಿಷಯಗಳನ್ನೋದು ಅನುಕೂಲವಾಗಿರುತ್ತೆ. ಯಾವುದನ್ನು ಕೂಡ ನಮ್ಮ ಮನೇಲೆ ಕೂತ್ಕೊಂಡು ಇಲ್ಲಿಂದ ಆನ್ಲೈನ್ ಮಾಡಿದ್ರೆ, ಯಾರಿಗಾದರೂ ಫೋನ್ ಮಾಡಿದ್ರೆ ಆಗುತ್ತೆ, ಅಥವಾ ನಾನೊಂದು ಇಮೇಲ್ ಮಾಡ್ತೀನಿ ಆಗುತ್ತೆ, ಇಂಥ ವಿಷಯಗಳೆಲ್ಲ ಬೇಡ. ಅದಕ್ಕೆ ತಕ್ಕಂತೆ ಪ್ರಯತ್ನಗಳನ್ನು ಲಾಸ್ಟ್ ಡೇಟ್ಗೋಸ್ಕರ ವೆಯ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಅಲ್ಲಿ ಟೆನ್ಷನ್ ಬೀಳೋಕ್ಕೆ ಹೋಗಬೇಡಿ. ಎಲ್ಲವನ್ನು ಕೂಡ ಕೂತ್ಕೊಳ್ಳೋ ಜಾಗದಲ್ಲೇ ಆಗೋದಿಲ್ಲ, ಆಗುತ್ತೆ, ಬಟ್ ಈ ಸಂದರ್ಭದಲ್ಲಿ ಆಗೋದು ಕಷ್ಟ. ಇನ್ನು ಎಕ್ಸಲೆಂಟಾಗಿ ಮತ್ತೊಂದು ನಿಮಗೆ ಒಂದು ಒಳ್ಳೆಯ ಗೌರವ, ಮರ್ಯಾದೆ, ಅನಾರೋಗ್ಯ ಸಮಸ್ಯೆಗಳಿಂದ ಹೊರಗಡೆ ಬರೋದು, ಶತ್ರು ಕೋರ್ಟು ಸಮಸ್ಯೆಗಳಿಂದ ಹೊರಗಡೆ ಬರೋದು. ಈ ಪರ್ಟಿಕ್ಯುಲರ್ ಆಗಿ ರಾಹು 6ನೇ ಮನೆಯಲ್ಲಿರೋದು ಒಂದು ರೀತಿ ಎಂತಹ ಕಾಂಪಿಟೇಷನ್ ಇರಲಿ, ಅದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಾಗಿರ್ಬೋದು, ಬಿಸ್ನೆಸ್ಸಲಾಗಿರ್ಬೋದು, ಅಥವಾ ನಿಮ್ಮ ಒಂದೇ ಪೋಸ್ಟ್ಗೆ 4-5 ಜನ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ ಅಂದರೆ, ಇನ್ ಕೇಸ್ ನಿಮ್ಮ ವೈಯಕ್ತಿಕ ಜಾತಕದಲ್ಲಿಯೂ ಕೂಡ ರಾಹುವಿನ ಪೊಸಿಷನ್ ಅಥವಾ 6ನೇ ಮನೆಯಲ್ಲಿ ಏನಾದರೂ ರಾಹು, ಕುಜ, ರವಿ ಇತ್ಯಾದಿ ಗ್ರಹಗಳು ಇದ್ದಾಗ, ಶನಿ ಇತ್ಯಾದಿ ಪಾಪಗ್ರಹಗಳಿದ್ದಾಗ ಡೆಫಿನೆಟ್ಲಿ ನೀವು ಆ ಕಾಂಪಿಟೇಷನ್ನ ವಿನ್ ಆಗೋದು ಅಥವಾ ಆ ಸ್ಥಾನವನ್ನು ಪಡೆಯೋದಕ್ಕೆ ಅನುಕೂಲವಿರುತ್ತೆ. ಬಟ್ ಈಗ ರಾಹು ಇರೋದರಿಂದ ಆರೋಗ್ಯ ಸಮಸ್ಯೆಗಳಿಂದ ಹೊರಗಡೆ ಬರೋದು, ಈ ರೀತಿ ಕೆಲವೊಂದು ಶತ್ರುಗಳ ಮೇಲೆ ನಿಮ್ಮದೇ ಮೇಲ್ಗೈ ಆಗೋದು ಅನ್ನೋಂತಹ ವಿಷಯಗಳಾಗಿರುತ್ತೆ. ಇನ್ನು ಎಕ್ಸಲೆಂಟಾಗಿ ಬುಧಾದಿತ್ಯ ಯೋಗ ಅಂತ ಹೇಳಿದ್ವಿ. ದಶಮ ಏಕಾದಶ ಸ್ಥಾನದಲ್ಲಿ ರವಿ ಬುಧರು ಕನ್ಯಾ ರಾಶಿಯವರಿಗೆ ಒಂದು ರೀತಿ ಅದ್ಭುತವಾಗಿರುವಂತಹ ಯೋಗವನ್ನು ನೀಡ್ತಾ ಇದ್ದಾರೆ. ಡೆಫಿನೆಟ್ಟಾಗಿ ಈ ನಿಮ್ಮ ಕೆರಿಯರ್ಗೆ ಸಂಬಂಧಪಟ್ಟಿರುವಂತಹ ಮುಖ್ಯವಾದ ನಿರ್ಧಾರಗಳು, ಉನ್ನತ ಮಹತ್ವಾಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಾರೆ. ಯಾಕೆ ಈಗ ಕಮಿಟ್ಮೆಂಟು ಇರೋ ಸ್ಯಾಲ್ರಿಯಲ್ಲೇ ಮಾಡ್ಕೊಂಡು ಹೋಗೋಣ, ದೊಡ್ಡ ಮಟ್ಟದಲ್ಲಿ ಪ್ರಯತ್ನಗಳು ಯಾಕೆ ಮಾಡೋದು. ಬಟ್ ಕನ್ಯಾ ರಾಶಿಯವರನ್ನು ನೆನಪಿಟ್ಕೊಳ್ಳಿ, ನೀವು ಮಾಡುವಂತಹ ಒಂದು ಟಾಪ್ ಲೆವೆಲ್ ಪ್ರಯತ್ನಗಳೇನಿರುತ್ತೋ, ಮಹತ್ವಾಕಾಂಕ್ಷೆಗಳೇನಿರುತ್ತೋ, ದೊಡ್ಡ ಮಟ್ಟದ ಕನಸುಗಳೇನಿರುತ್ತೋ, ಈ ಟೈಮು ಅದನ್ನು ಕಲ್ತ್ಕೋಬೇಕು ಅಥವಾ ಏನಾದರೂ ಸಾಧನೆ ಮಾಡಬೇಕು, ಈ ಟೈಮಲ್ಲಿ ಅಟೆಂಡ್ ಮಾಡಿ ನಾನು ಆ ಸ್ಥಾನವನ್ನು ಪಡೀಬೇಕು. ಯಾಕಂದರೆ ಬುಧಾದಿತ್ಯ ಯೋಗ ದಶಮ ಏಕಾದಶ ಸ್ಥಾನದಲ್ಲಿ ರವಿಯ ಸಂಚಾರ ಅನ್ನೋದು ಡೆಫಿನೆಟ್ಟಾಗಿ ನಿಮ್ಮ ವೃತ್ತಿ ಉದ್ಯೋಗ ಸ್ಥಾನಗಳಲ್ಲಿ ಒಂದು ಗ್ರೋತ್, ನಿಮ್ಮ ಪ್ರತಿಭೆಗೆ ತಕ್ಕ ಗುರುತುವಿಕೆ, ನೀವು ಮಾಡುವಂತಹ ಉದ್ಯೋಗ ಪ್ರಯತ್ನಗಳು ಎಲ್ಲವೂ ಕೂಡ. ಯಾಕಂದರೆ ರವಿ ಗುರ ಏಕಾದಶ ಸ್ಥಾನದಲ್ಲಿ ಎಕ್ಸ್ಟ್ರಾರ್ಡಿನರಿಯಾಗಿ ಯೋಗಕಾರಕನಾಗಿರುತ್ತಾರೆ. ಸೊ ಅದು ಕೂಡ ನಿಮಗೆ ಗುರು ಯೋಗ ಅನ್ನೋದು 17ನೇ ತಾರೀಕುವರೆಗೂ ಬುಧಾದಿತ್ಯ ಯೋಗ ಆದಮೇಲೆ ರವಿ ಗುರು ಯೋಗ ಅನ್ನೋದು ನಿಮಗೆ ಎಕ್ಸ್ಟ್ರಾರ್ಡಿನರಿ ಫಲಗಳನ್ನು ಕೊಡ್ತಾ ಕನ್ಯಾ ರಾಶಿಯವರಿಗೆ ಮೇಜರಾಗಿ ಹೌದಪ್ಪ ಇಂತಹ ರೀತಿಯಲ್ಲಿ ಪ್ರಾಬ್ಲಮ್ ಇದೆ ಅನ್ನೋ ರೀತಿಯಲ್ಲಿ ಇಲ್ಲ. ಹಣಕಾಸು ಇದೆ, ವಿದ್ಯಾ ಉದ್ಯೋಗ ಇದೆ, ಗೌರವವೂ ಇದೆ, ವಿದೇಶಿ ಪ್ರಯತ್ನಗಳು ಇದೆ. ಸೊ ಆಗಿರೋದ್ರಿಂದ ಈ ಪರ್ಟಿಕ್ಯುಲರ್ ಮಾಸದಲ್ಲಿ ದೊಡ್ಡ ಮಟ್ಟದಲ್ಲಿ ಏನೂ ಆ ರೀತಿ ಪ್ರಯತ್ನಗಳು ಮಾಡದಿದ್ರು, ಬಟ್ ಶನಿಯ ಸಪ್ತಮ ಸ್ಥಾನದಲ್ಲಿ ಶನಿ ಪರಮಾತ್ಮ ಇರೋದರಿಂದ ಸ್ವಲ್ಪ ಶನಿಗೆ ಸಂಬಂಧಪಟ್ಟಂತಹ ಪರಿಹಾರಗಳು, ಪ್ರತಿ ಶನಿವಾರ ಎಳ್ಳಿನ ದೀಪವನ್ನು ಹಚ್ಚೋದ್ರಿಂದ, ಎಳ್ಳಿನ ಎಣ್ಣೆಯಿಂದ ದೀಪಾರಾಧನೆ ಮಾಡೋದು, ಎಳ್ಳಿನ ಎಣ್ಣೆಯಿಂದ ಶನಿ ಪರಮಾತ್ಮನೇ ಅಭಿಷೇಕ ಮಾಡಿಸೋದು. ಬಟ್ ಕೊನೆಯ ಪಕ್ಷದಲ್ಲಿ ವೀಳ್ಯದೆಲೆಯ ಹಾರವನ್ನು ಶ್ರೀ ಹನುಮಾನ್ ದೇವರಿಗೆ ಅಲಂಕಾರ ಮಾಡೋದರಿಂದ ಸ್ವಲ್ಪ ನಿಮಗೆ ಶನಿಯ ದೋಷ ಅನ್ನೋದು ಕಮ್ಮಿ ಆಗುತ್ತೆ. ಇನ್ನು ರಿಮೈನಿಂಗ್ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಖಂಡಿತವಾಗಿಯೂ ಈ ಮಾಸ ಎಕ್ಸಲೆಂಟಾಗಿರುತ್ತೆ ಅಂತಹ ಅವಕಾಶಗಳು ಬರಬಹುದು ಅಂತ ಗೋಚಾರ ಫಲಗಳು ಹೇಳ್ತಾ ಇದೆ. ಇನ್ನು ಮತ್ತಷ್ಟು ಶುಭ ಫಲಗಳು ಶ್ರೀ ಗುರುರಾಯರು ಪರಮೇಶ್ವರರು ನಿಮಗೆ ನಿಮ್ಮ ಪರಿವಾರಕ್ಕೆ ಶುಭ ವಿಷಯಗಳು ನಡೆಸಲಿ ಅಂತ ಹೇಳ್ತಾ, ನೀಡಲಿ ಅಂತ ಭಾವಿಸುತ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀ